ಎಲ್ಲರಿಗೂ ನಮಸ್ಕಾರ. ಇವತ್ತು ಇದ್ಕಿದ ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಅದೇನು ನಾನೇನು ಇದು ಮಾಡೋಕ್ಕೆ ಹೋಗಿಲ್ಲ, ತೋರ್ಸೋಕ್ಕೆ ಹೋಗಿಲ್ಲ. ಎಲ್ಲರೂ ನಾರ್ಮಲಾಗಿ ಉಪ್ಪಿಟ್ಟು ಮಾಡೇ ಮಾಡ್ತಾರೆ. ಹೋಗ್ಲಿ, ಮಗಳು ಯಾವಾಗೂ ಕೆಲಸ ಮಾಡ್ತಾಳೆ, ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಪಾತ್ರೆ ಸ್ಟವ್ ಒರೆಸೋದಾಗಲಿ, ಸಿಂಕ್ ತೊಳೆಯೋದಾಗಲಿ, ಅಡುಗೆ ಮನೆಯೆಲ್ಲ ಆಗಿತ್ತು ಬೇಗ. ಇವತ್ತು ಉಪ್ಪಿಟ್ಟಲ್ವ, ಟೈಮೇನು ಅಷ್ಟೊಂದು ಹಿಡಿಯಲ್ಲ ಉಪ್ಪಿಟ್ಟು ಮಾಡೋಕ್ಕೆ, ಬೇಗ ಆಗುತ್ತೆ. ಒಂದು ಸೈಡ್ ಒಗ್ಗರಣೆ ಹಾಕಿ ಒಂದು ಸೈಡ್ ಬಿಸಿನೀರು ಕಾಯಿಸ್ಕೊಂಡ್ರೆ ಬೇಗ ಉಪ್ಪಿಟ್ಟು ಆಗೇ ಆಗುತ್ತೆ. ಹಂಗಂತ ಉಪ್ಪಿಟ್ಟು ಬೇಗ ಆಯಿತು. ಎಲ್ಲರೂ ಹೋದ್ರು, ಮಗ ಆಫೀಸ್ಗೆ ಹೋದ, ಯಜಮಾನ್ರೆಲ್ಲ ಹೋದ್ರು, ಟೀ ಕಾಫಿ ಎಲ್ಲ ಆಯಿತು. ಸರ್ ಬೇಗನೆ ಕೆಲಸ ಆಗಿದೆ, ಹೋಗ್ಲಿ ಮಾಡಮ್ಮ ನೀನು, ಸ್ವಲ್ಪ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಪಾಪ ಮಗಳು ಮಾಡಿಕೊಡ್ತಾಳೆ ನನಗೆ, ನಾವಿಬ್ಬರು ಸೇರ್ಕೊಂಡು ಮಾಡ್ಕೊತೀವಿ. ನನಗೆ ಅವರು ಮಗಳಿಗೆ ನಾನು ಇಬ್ಬರು ಸೇರ್ಕೊಂಡು ಮಾಡ್ಕೊಂಡು ನಮಗೆ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು, ಅದೊಂದೇ ಇರೋದು. ಯಾರು ಅವಳು ಮಾಡಿದ್ರು ನಾನು ಹೆಲ್ಪ್ ಮಾಡ್ತೀನಿ, ನಾನು ಮಾಡಿದ್ರು ಅವರು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಮನೆ ನೀಟಾಗಿ ಇಟ್ಕೋಬೇಕು ಡೈಲಿ, ಅದೊಂದು ತಲೆಯಿಂದ ಇರುತ್ತೆ. ಅಚ್ಚುಕಟ್ಟು ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೆಲಸ ಮಾಡಿಕೊಂಡು ಮನೇನ, ದೇವ್ರ ಮನೆ ಆಗಲಿ, ಅಡುಗೆ ಮನೆ ಆಗಲಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ನಮಗೂ ಹಂಗೆ ಅನಿಸುತ್ತೆ. ಹಾಗಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತೀವಿ, ಬೇಗ ಕೆಲಸ ಆಗುತ್ತಲ್ವ. 12 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಬೇಗ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯ ನನಗೆ. 12 ಗಂಟೆ ಮೇಲೆ ಸೂರ್ಯ ನೆತ್ತಿಗೆ ಬಂದ ಮೇಲೆ ದೀಪ ಹಚ್ಚಬಾರ್ದು ಅಂತ ದೊಡ್ಡವರು ಹೇಳ್ತಾಯಿದ್ರು.